ಎಲ್ರಿಗೂ ನಮಸ್ಕಾರ. ಸೊ WPLನಲ್ಲಿ RCBಯ ಒಂದು ಓಟ ಅಂತ್ಯ ಆಯಿತು ಅಂತಲೇ ಹೇಳ್ಬೋದು. ಯಾಕಂತಂದರೆ ನಿಮ್ಗೆ ಗೊತ್ತಿರೋಂಗೆ ನಾವು ಪ್ಲೇ ಆಫ್ಗೆ ತಲುಪಲಿಲ್ಲ. ಸೊ ಕೊನೆಯ ಮ್ಯಾಚು ನಿನ್ನೆ ಒಂದು ಮ್ಯಾಚಲ್ಲಿ ಮುಂಬೈ ವಿರುದ್ಧ ಒಂದು ಸಮಾಧಾನಕರ ಗೆಲುವನ್ನು ಸಾಧಿಸಿ ಸೊ RCB ವುಮೆನ್ಸ್ ತಂಡ WPL 2025ಇಂದ ಆಲ್ರೆಡಿ ಹೊರಗಡೆಗೆ ಬಂದಿದ್ದಾರೆ. ಇನ್ನೇನಿದ್ರು ಕೂಡ ನಮ್ಮ RCB ತಂಡ IPLನಲ್ಲಿ ಸೊ ಮೆನ್ಸ್ ತಂಡ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡುತ್ತೆ ಅಂತಲೇ ನೋಡೋವಂಥದ್ದು ಕಾಯ್ಕೊಂಡು ಕೂತಿದ್ವಿ ನಾವು. ಸೊ ಇದೇ ರೀತಿಯಲ್ಲಿ ಇವಾಗ ಕೆಲವೊಂದು ಅಪ್ಡೇಟ್ಗಳಿದ್ದಾವೆ ಸೊ RCB ಬಗ್ಗೆ. ಸೊ ಅದನ್ನು ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಸೊ ಮೊದಲನೇದಾಗಿ ನೋಡೋದಾದರೆ ಸೊ RCB ತಂಡಕ್ಕೆ ಸೊ ಇಡೀ ಒಂದು ಸ್ಕ್ವಾಡ್ ಬರ್ತಾ ಇದೆ. ಸೊ ಹೋಮ್ ಕಮಿಂಗ್ ಅಂತ ಒಂದು ಹ್ಯಾಶ್ಟ್ಯಾಗ್ ಇಟ್ಕೊಂಡು ಸೊ ಪೋಸ್ಟ್ಗಳನ್ನ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಆ್ಯಂಡ್ ಎಲ್ಲ ಪ್ಲೇಯರ್ಸ್ಗಳು ಕೂಡ ಪ್ರಾಕ್ಟೀಸ್ ಸೆಷನ್ ಕೂಡ ನಡೀತಾ ಇದೆ. ಆ್ಯಂಡ್ ಮೆಂಟರ್, ಹೆಡ್ ಕೋಚ್ ಆ್ಯಂಡ್ ಡೈರೆಕ್ಟರ್ ಆಫ್ ದಿ RCB ಟೀಮ್ ಏನು ಅದು ಮೊಬಾಟ್ ಇದ್ದಾರೆ. ಸೊ ಅವರು ಕೂಡ ಬಂದಿದ್ದಾರೆ, ದಿನೇಶ್ ಕಾರ್ತಿಕ್ ಕೂಡ ಬಂದಿದ್ದಾರೆ. ಆ್ಯಂಡ್ ಪ್ಲೇಯರ್ಸ್ಗಳೆಲ್ಲರೂ ಆಲ್ಮೋಸ್ಟ್ ಬರ್ತಿದ್ದಾರೆ ನಮ್ಮ ಕನ್ನಡದವರಾಗಿ. ಸೊ ಮನೋಜ್ ಬಂದಂಗೆ ಬಂದಿದ್ದಾರೆ. ಆ್ಯಂಡ್ ಪಡಿಕಲ್ ಅವರು ಬಂದಿದ್ದಾರೆ. ಸೊ ಈ ರೀತಿ ಎಲ್ಲ ಪ್ಲೇಯರ್ಸ್ಗಳು ಕೂಡ ಬರ್ತಿದ್ದಾರೆ. ಸೊ ಫಾರಿನ್ ಪ್ಲೇಯರ್ಸ್ಗಳೆಲ್ಲ ಇನ್ನೇನು ಪ್ರಾಕ್ಟೀಸ್ಗೆ ನಡೀತಾ ಇರುತ್ತೆ. ಆ್ಯಂಡ್ ಒಂದು ಪ್ರಾಕ್ಟೀಸ್ ಮ್ಯಾಚ್ ಕೂಡ ಆಡೋರಿದ್ದಾರೆ. ಮೇ ಬಿ ಡೇಟ್ ಕರೆಕ್ಟಾಗಿ ನೆನಪಿಲ್ಲ. ಸೊ ಗೊತ್ತಾದರೆ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ಸೊ ವಿರಾಟ್ ಕೊಹ್ಲಿ ಅವರು ನಮ್ಮ RCBಗೆ ಬಂದು ನಿನ್ನೆಗೆ 18 ವರ್ಷಗಳಾಗಿದೆ. ಆ್ಯಂಡ್ ಜರ್ಸಿ ನಂಬರ್ 18, ಸೀಸನ್ 18 ಆ್ಯಂಡ್ 18 ವರ್ಷ ಒಂದೇ ಫ್ರ್ಯಾಂಚೈಸಿಗೆ ಆಡೋವಂಥದ್ದು ಅಂತಂದರೆ ಅದು ಒಂದು ರೀತಿಯ ಅದ್ಭುತ ಗುರು. ಯಾವ ಒಬ್ಬ ಪ್ಲೇಯರ್ ಕೂಡ ಒಂದೇ ಒಂದು ತಂಡಕ್ಕೆ ಸೊ 18 ವರ್ಷ ಆಡಿರೋವಂಥದ್ದು ಇಲ್ಲವೇ ಇಲ್ಲ, ಮುಂದೇನೂ ಕೂಡ ಆಗೋದಿಲ್ಲ ಅಂತ ಅಂದ್ಕೊತೀನಿ. ಸೊ ಅಂಥ ಒಂದು ರೆಕಾರ್ಡು ನಮ್ಮ ವಿರಾಟ್ ಕೊಹ್ಲಿ ಅವರು. ಆ್ಯಂಡ್ ಸ್ಟಾರ್ಟಿಂಗ್ IPLನಿಂದ ಕೂಡ RCBನಲ್ಲೇ ಇದ್ದಾರೆ. ಆ್ಯಂಡ್ ಅದಕ್ಕೆ ನನ್ನ ಪ್ರಕಾರ ವಿಜಯ್ ಮಲ್ಯ ಆ್ಯಂಡ್ ಅವ್ರ ಟೀಮ್ ಏನಿದೆಯಲ್ಲ ಸೊ ಆ ಟೈಮಲ್ಲಿ ಇವ್ರನ್ನ ಚೂಸ್ ಮಾಡಿದ್ರಲ್ಲ, ಅದ್ಭುತ ಗುರು. ಆ ಮನುಷ್ಯಂಗೆ ಒಂದು ಒಳ್ಳೆ ಒಂದು ಗೆಸ್ಸಿತ್ತು ಅಂತ ಅನಿಸುತ್ತೆ ವಿಜಯ್ ಮಲ್ಯಗೆ. ಸಖತ್ತಾಗಿರೋವಂಥ ಒಂದು ಟೀಮ್ನ ಕೊಟ್ಟಿದ್ದರು. ಆ್ಯಂಡ್ ಆಗಿನ ಪ್ಲೇಯರ್ಸ್ಗಳು ಎಂತೆಂಥ ಒಂದು ವರ್ಲ್ಡ್ ಕ್ಲಾಸ್ ಪ್ಲೇಯರ್ಗಳನ್ನು RCB ತಂಡದಲ್ಲಿ ತೊಗೊಂಡು ಬಂದರು ಅಂತಂದರೆ ನಿಜವಾಗ್ಲೂ ಆ ಒಂದು ವಿಷನ್ ಇದೆಯಲ್ಲ ವಿಜಯ್ ಮಲ್ಯ ಅವ್ರದ್ದು. ನಾನು ಇವಾಗ ಹೊಗಳ್ತಾ ಇದ್ದೀನಿ ಅಂತ ನೀವು ಬೇಜಾರು ಮಾಡ್ಕೊಬೋದು. ಅವ್ನು ದುಡ್ಡು ವೇಸ್ಟ್ ಮಾಡೋದು ಅಂದರೆ ಜನಗಳ ದುಡ್ಡು ತಿಂದು ಬ್ಯಾಂಕ್ಗಳಿಗೆ ಮೋಸ ಮಾಡೋದಂತ. ಬಟ್ ಅದು ಬೇರೆ ವಿಷಯ. ಬಟ್ ಒಂದು ಟೀಮ್ ಅಂತ ಬಂದಾಗ ಸೊ ಆ ಒಂದು ಬ್ರ್ಯಾಂಡ್ ಇದೆಯಲ್ಲ RCB ಬ್ರ್ಯಾಂಡು, ಅದನ್ನು ಕಟ್ಟಿರೋವಂಥದ್ದು ವಿಜಯ್ ಮಲ್ಯನೇ. ಸೊ ಗೇಲ್ ಬರೋಕ್ಕೆ ಕಾರಣ ಯಾರು? ವಿಜಯ್ ಮಲ್ಯನೇ. ಯಾರು ತೊಗೊಳ್ದೇ ಇರೋ ಟೈಮಲ್ಲಿ ಆ ಟೈಮಲ್ಲಿ 2011 ಸೊ ಸುಮ್ಮನೆ ಇರಲಿ ಅಂತ ತೊಗೊಂಡಿರೋವಂಥದ್ದು. ಅದಾದಮೇಲೆ ನಿಮ್ಗೆ ಗೊತ್ತೇ ಇದೆ ಗೇಲ್ ಯಾವ ಮಟ್ಟಕ್ಕೆ ಸೌಂಡ್ ಮಾಡಿದ್ರು ನಮ್ಮ RCBನಲ್ಲಿ ಅಂತ ಹೇಳ್ಬಿಟ್ಟು. ಸೊ ಅವಾಗಿಂದ ಒಂದು RCB ಬ್ರ್ಯಾಂಡ್ ಹುಟ್ಕೊಳ್ಳುತ್ತೆ. ಅದಾದಮೇಲೆ ಕರ್ನಾಟಕ ಪ್ಲೇಯರ್ಗಳಿಗೆ ಒಂದು ಸ್ವಲ್ಪ ಚಾನ್ಸಸ್ ಕೂಡ ಆ ಟೈಮಲ್ಲಿ ಸಿಗ್ತಾ ಇತ್ತು. ಸೊ ಅಲ್ಲಿ ಕುಂಬ್ಳೆ ಇದ್ದರು, ದ್ರಾವಿಡ್ ಇದ್ದರು. ಸೊ ಇಂಥ ಟೈಮಲ್ಲಿ ಕರ್ನಾಟಕ ಪ್ಲೇಯರ್ಗಳಿಗೂ ಒಂದು ಚಾನ್ಸ್ ಸಿಗ್ತಾಯಿತ್ತು. ಕನ್ನಡ ಕಂಟೆಂಟ್ ಅಂತ ಅವಾಗ ತುಂಬ ಚೆನ್ನಾಗಿ ಓಡ್ತಾಯಿತ್ತು ವಿಜಯ್ ಮಲ್ಯ ಅವರಿದ್ದಾಗ. ಸೊ ಇವಾಗಲೂ ಕೂಡ ಅಷ್ಟೇ ಸ್ವಲ್ಪ ಈ ಒಂದು ಲಾಸ್ಟ್ ಇಯರಿಂದ ಸ್ವಲ್ಪ ಕನ್ನಡ ಕಂಟೆಂಟ್ನ ತೊಗೊಂಡು ಬರ್ತಿದ್ದಾರೆ. ಸೊ ಅದೊಂದು ಒಳ್ಳೆಯ ವಿಚಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ 18 ವರ್ಷ ಆಗಿದ್ದಕ್ಕೆ ವಿರಾಟ್ ಕೊಹ್ಲಿ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಇನ್ನೊಂದು ವಿಚಾರ ಏನು ಅಂತಂದರೆ AB ಡಿ ವಿಲಿಯರ್ಸ್ ಅವರ ಒಂದು ಪ್ರಾಕ್ಟೀಸ್ ಸೆಷನಲ್ಲಿ ಸೊ ಅವರು RCBಯ ಒಂದು ಹೆಲ್ಮೆಟ್ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸೊ ಇದನ್ನು RCB ಒಂದು ಸೋಷಿಯಲ್ ಮೀಡಿಯಾ ಪೇಜಸ್ಗಳಲ್ಲಿ ಸೊ ಪೋಸ್ಟ್ ಮಾಡಿದ್ದಾರೆ. ಇದನ್ನು ನೋಡಿ ಎಲ್ಲೋ ಒಂದು ಸ್ವಲ್ಪ ಓಪನ್ ಹುಟ್ಟು ಹಾಕ್ತಿದಾರನ ಅಂತ ಅನಿಸ್ತಾ ಇದೆ. ಬಟ್ ಮೇ ಬಿ ಇರಲಿಕ್ಕಿಲ್ಲ ಅಂತ ಅನಿಸುತ್ತೆ. ಯಾಕಂತಂದರೆ RCB ಒಂದು ತಂಡನ ಅವರು ಸೊ ಈ IPLಲ್ಲಿ ನಾನು ಆಡೋದಿಲ್ಲ ಅಂತ ಏನು ಹೇಳಿದ್ದಾದಮೇಲೆ ಸೊ ಯಾವುದ್ರ ಟೈಮಲ್ಲೂ ಕೂಡ ಅಲ್ಲಿ RCB ಜೊತೆಗೆ ಅವರು ಅಸೋಸಿಯೇಟ್ ಆಗಲಿಲ್ಲ. ಸೊ ಒಂದು ಸರಿ ಮಾತ್ರ ಕ್ರಿಸ್ ಗೇಲ್ ಆ್ಯಂಡ್ AB ಡಿ ವಿಲಿಯರ್ಸ್ ಅವರು ಸೊ ಜರ್ಸಿ ರಿಟೈರ್ಡ್ ಅಂತ ಬಂದಾಗ ಸೊ ನಾನು RCB ಅನ್ಬಾಕ್ಸ್ ಇವೆಂಟ್ ಲಾಸ್ಟ್ ಇಯರಾ ಅಥವಾ ಅದಕ್ಕಿಂತ ಮುಂಚೆ ಇಯರಲ್ಲಿ ಸೊ ಫಸ್ಟ್ RCB ಅನ್ಬಾಕ್ಸಿಂಗ್ ಇದರಲ್ಲಿ ಅವ್ರು ಜರ್ಸಿ ರಿಟೈರ್ಡ್ ಅಂತ ಒಂದು ಇದಕ್ಕೋಸ್ಕರ ಬಂದಿದ್ದರು. ಸೊ ಅದಾದಮೇಲೆ ಎಲ್ಲೂ ಕೂಡ ಅವರು ಅಸೋಸಿಯೇಟ್ ಆಗಿಲ್ಲ RCB ಜೊತೆಗೆ. ಸೊ ಹೋಪ್ ಮೇ ಬಿ ಮೆಂಟರ್ ಆಗಿ ಸೊ ಫ್ಯೂಚರಲ್ಲಿ ಸೊ RCB ಜೊತೆಗೆ ಸೇರಿಕೊಳ್ಳಿ ಅಂತ ನನಗನ್ಸುತ್ತೆ. ನನಗೊಂದು ಆಸೆ ಇದ್ದಿದ್ದು ಏನಂತಂದರೆ ಸೊ ವಿರಾಟ್ ಕೊಹ್ಲಿ ಅವರು ಸುಮಾರು ವರ್ಷ ಕ್ಯಾಪ್ಟನ್ಶಿಪ್ ಮಾಡಿದ್ರು, ಬೇರೆ ಬೇರೆ ಎಂತೆಂಥರೋ ಕ್ಯಾಪ್ಟನ್ಸಿ ಮಾಡಿದ್ದಾರೆ RCB ತಂಡಕ್ಕೆ. 1 ಇಯರ್ ನನ್ನ ಪ್ರಕಾರ ಈ ಡಿವಿಲಿಯರ್ಸ್ ಅವ್ರಿಗೆ 1 ವರ್ಷ ಅವ್ರಿಗೆ ಕ್ಯಾಪ್ಟನ್ನಾಗಿ ಒಂದು ಆಡಲಿಕ್ಕೆ ಅಥವಾ ಕ್ಯಾಪ್ಟನ್ಸಿ ಜವಾಬ್ದಾರಿನ ಕೊಡ್ಬೋದಾಗಿತ್ತು ಅಂತ ನನಗನ್ಸುತ್ತೆ. ಬಿಕಾಸ್ ಸೌತ್ ಆಫ್ರಿಕಾ ಅಂತ ಬಂದಾಗ ಅದಕ್ಕೂ ಕೂಡ ಕ್ಯಾಪ್ಟನ್ ಆಗಿ ತುಂಬ ಒಳ್ಳೆ ಕೆಲಸಗಳನ್ನ ಮಾಡಿದ್ರು ಅವರು. ಸೊ ಅವರ ಒಂದು ಕ್ಯಾಪ್ಟನ್ಸಿ ಕೂಡ RCB ತಂಡ ನೋಡಬೇಕಿತ್ತು. ಸೊ ಮೇ ಬಿ ಅವರು ಕೂಡ ಕಪ್ ಗೆಲ್ಲಿಸ್ಕೊಡ್ತಿದ್ರೇನೋ ಅವರ ಒಂದು ಕ್ಯಾಪ್ಟನ್ಸಿನಲ್ಲಿ ಅಂತ ನನಗನ್ಸುತ್ತೆ. ಯಾಕಂದರೆ ಶೇನ್ ಮ್ಯಾಟ್ಸನ್ ಕೂಡ ಮಾಡಿದ್ದಾರೆ. ಬಟ್ ಡಿವಿಲಿಯರ್ಸ್ ಅವರು ಯಾವತ್ತೂ ಕೂಡ ಕ್ಯಾಪ್ಟನ್ಸಿ ಮಾಡಿಲ್ಲ. ಕ್ಯಾಪ್ಟನ್ ಬೇರೆಯವರಿದ್ದಾಗ ಹೆಲ್ಪ್ ಮಾಡಿರ್ಬೋದು, ಸಜೆಷನ್ ಕೊಟ್ಟಿರ್ಬೋದು. ಬಟ್ ಮೇನ್ ಒಬ್ಬ ಕ್ಯಾಪ್ಟನ್ ಆಗಿ ಸೊ ಅವ್ರಿಗೊಂದು ಜವಾಬ್ದಾರಿ ಕೊಡ್ಬೋದಿತ್ತು ಅಂತ ನನಗನ್ಸುತ್ತೆ. ಸೊ ಅದೇನು ಕೊಡಲಿಲ್ವೋ ಏನೋ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ನನಗೆ ಡಿವಿಲಿಯರ್ಸ್ ಅವರು ಸೊ RCB ತಂಡಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಬಂದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇನ್ಕ್ಲೂಡಿಂಗ್ ಗೇಲ್ ಬಂದರೂ ಇನ್ನೂ ಹೆವಿ ಖುಷಿ ಆಗುತ್ತೆ. ಸೊ ಇಬ್ಬರಲ್ಲಿ ಒಬ್ಬರು ಬಂದರೆ ಒಳ್ಳೆಯದು. ಅದರಲ್ಲಿ ಡಿವಿಲಿಯರ್ಸ್ ಬಂದರೆ ಇನ್ನೂ ತುಂಬ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಸದ್ಯಕ್ಕೆ ಅಪ್ಡೇಟ್ ಇದ್ದಂಥದ್ದಿಷ್ಟು. ಸೊ ಇದೇ ರೀತಿ ಅಪ್ಡೇಟ್ಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್
ಈ ಒಂದು ಚಾನಲಲ್ಲಿ ಸೊ ಇದೇ ರೀತಿ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಆ್ಯಂಡ್ ಸಪೋರ್ಟ್ ಬೇಕು ನಿಮ್ಮದು. ಸೊ 1000 ಸಬ್ಸ್ಕ್ರೈಬರ್ ಆಗಬೇಕು ಆ್ಯಂಡ್ 4000 ಅವರ್ಸ್ ವಾಚ್ ಟೈಮ್ ಆಗಬೇಕು, ಚಾನಲ್ ಮಾನಿಟೈಸ್ ಆಗಬೇಕು. ಈ ಒಂದು ಚಾನಲ್ ಓನ್ಲಿ ಫಾರ್ ಕ್ರಿಕೆಟ್. ಓಕೆ, ಕ್ರಿಕೆಟ್ಗೋಸ್ಕರನೇ ಈ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ನಾವು ಮೊದಲು ಹೇಳಿದಾಗೆ ಒಂದು ವಾರದಲ್ಲಿ ಸ್ವಲ್ಪ ಹುಷಾರಿರಲಿಲ್ಲ, ಸೊ ವೀಡಿಯೋಸ್ಗಳು ಬರ್ತಾ ಇರಲಿಲ್ಲ. ಬಟ್ ಇವಾಗ ಕಂಟಿನ್ಯೂಸ್ ಆಗಿ ವೀಡಿಯೋ ಬರ್ತಾ ಹೋಗುತ್ತೆ. ಆ್ಯಂಡ್ IPL ಕೂಡ ಬರ್ತಾ ಇದೆ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಳು ಚಾನಲಲ್ಲಿ ನೋಡ್ತೀರಾ ಆ್ಯಂಡ್ ನೀವು ಎಂಜಾಯ್ ಮಾಡ್ತೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಬೇರೆ ಪ್ಲ್ಯಾನ್ಗಳಿದ್ದಾವೆ, ಅದ್ರ ಬಗ್ಗೆ ಆಮೇಲೆ ಮುಂದೆ ಹೇಳ್ತೀನಿ ನಿಮಗೆ. ಓಕೆ, ಸೊ ಸದ್ಯಕ್ಕೆ ನೋಡಿದ್ರೆ ಅಷ್ಟೇ. ಮುಂದಿನ ನೋಡಿದ್ರೆ ಸಿಗೋವರೆಗೂ ಟಾಟಾ, ಬಾಯ್.